ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೀವನ್. ನಾವಿಲ್ಲಿ NCC BMS IT ಕಡೆಯಿಂದ ಬಂದಿದ್ದೀವಿ. ನಮ್ಮ ಸುಮಾರು ಈಗ 30 ಜನ ಇಲ್ಲೇ ಬಂದಿದ್ದೀವಿ. ನಾವು ಇವತ್ತು ಬಂದಿರೋ ಕಾರ್ಯಕ್ರಮ ಏನಂದರೆ, ಮೊದಲು ಬಸವಣ್ಣ ಹಾಗೂ ಕೆಂಪೇಗೌಡರ ಸ್ಟ್ಯಾಚು ಕ್ಲೀನ್ ಮಾಡಲಿಕ್ಕೆ ಬಂದಿದ್ದೇವೆ. ಬಸವಣ್ಣ ಅವರು ಒಂದು ವಚನಕಾರರು 14ನೇ ಶತಮಾನದವರು. ಅವ್ರ ಮುಖ್ಯ ಏನಂದರೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಆದರೆ ನಾವೀಗ ಅವ್ರನ್ನೇ ಸ್ಟ್ಯಾಚು ಮಾಡಿ ಅವ್ರನ್ನೇ ದೇವ್ರು ಮಾಡಿ ತೋರಿಸ್ಬಿಟ್ಟಿದ್ದೀವಿ. ಅದು ಬೇರೆ ವಿಷಯ. ಅಂದರೆ ಕೆಲಸನೇ ದೇವರು ಅಂತ ಇಟ್ಕೊಂಡು ಎಲ್ಲ ಕಡೆ ಶ್ರಮದಲ್ಲಿ ದೇವ್ರು ನುಡ್ಕೊ ಅಂತ ಹೇಳಿದ್ದಾರೆ. ಆಮೇಲೆ ಕೆಂಪೇಗೌಡರು ನಮಗೋಸ್ಕರ ಬೆಂಗಳೂರು ಕಟ್ಕೊಟ್ಟಿದ್ದಾರೆ, ಕೆರೆಗಳು ಕಟ್ಕೊಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಆಗೋಕ್ಕೆ ಅವರೇ ಕಾರಣ. ಈಗ ಬೆಂಗಳೂರಲ್ಲಿ ಇವಾಗಲಿಂದ ಅಲ್ಲ ವಲಸಿಗರು ಬಂದಿರೋದು, ಅವರೇ ಕರ್ಕೊಂಡ್ಬಂದಿದ್ದು ಮೊದಲು ವಲಸಿಗರನ್ನೆಲ್ಲ. ಅವರಿಂದ ಬೆಂಗಳೂರು ಉದ್ಧಾರ ಆಗಿದೆ. ಈಗ ಬೇರೆ ಆದರೆ ಈಗ ಬಂದು ನಾವು ಕೆಂಪೇಗೌಡರು ಮತ್ತು ಈ ಕನ್ನಡ ನಾಡನ್ನೆಲ್ಲ ಮರಿತಾ ಇದ್ದೀವಿ. ಅದೊಂಚೂರು ಜ್ಞಾನೋದಯ ಆಗಬೇಕು ಎಲ್ಲರಿಗೂ, ಹೊರಗಡೆಯಿಂದ ಬಂದವ್ರಿಗೆ. ಸಮಾಧಾನ ತುಂಬ ಮುಖ್ಯ. ದೇಹವನ್ನು ಯಾವಾಗಲೂ ದಂಡಿಸಲೇಬೇಕು. ದೇಹ ದಂಡಿಸಿದ್ರೆ ಮನಸ್ಸು ನೆಮ್ಮದಿಯಾಗಿರುತ್ತೆ. ನೀವು ಎಷ್ಟು ದೇಹ ದಂಡಿಸ್ತೀರೋ ಅಷ್ಟು ನೆಮ್ಮದಿಕರ ಜೀವನ ನಡೆಸ್ಬೋದು. ಈಗ ಎಲ್ಲ ಸಾಫ್ಟ್ವೇರ್ ಅಂತ ಯಾರು ದೇಹ ದಂಡಿಸ್ತಾನೆ ಇಲ್ಲ. ಎಲ್ಲ ಕಂಪ್ಯೂಟರ್ ಮುಂದೆ ಕೂತಿದ್ದೀವಿ. ಎಲ್ಲ ಈ ಚಿಕ್ಕ ವಯಸ್ಸಿಗೆ ಎಲ್ಲ ತುಂಬ ರೋಗ, ಎಲ್ಲ ಸ್ಪೆಕ್ಸ್ ಹಾಕೊಂಡು ತಲೆನೋವು, ತಲೆ ಬಿಸಿ ಎಲ್ಲ ಆಗ್ತಾಯಿದೆ. ಆದರೆ ಹೊಲದಲ್ಲೆಲ್ಲ ಕೆಲಸ ಮಾಡೋ ಆರಾಮಾಗಿ 60-80 ವರ್ಷದವರೆಗೂ ಬದುಕ್ತಾ ಇದ್ದಾರೆ. ಈಗ 40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಅನ್ನೋದೆಲ್ಲ ತುಂಬ ನೋಡ್ತಾ ಇದ್ದೀವಿ. ಅದೆಲ್ಲ ಕಾರಣ ದೇಹ ಶ್ರಮಿಸ್ತಾ ಇಲ್ಲ. ನಾವು ಬರೀ ಕಂಪ್ಯೂಟರ್ ಮುಂದೆ ಕೂತು ಒಂದೇ ಕಡೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತು ಅದೇ ಕಾರ್ಯಕ್ರಮ ಆಗೋಗಿದೆ, ನಿತ್ಯ ಕಾರ್ಯಕ್ರಮ. ಈಗ ಅದನ್ನು ಎಲ್ಲ ಚೂರು ನಿತ್ಯ ವ್ಯಾಯಾಮ, ಒಂಚೂರು ದೇಹ ದಂಡಿಸೋದು ಅಥವಾ ಜಾಗ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಕೆಲಸ ಮಾಡೋದು ತುಂಬ ಉತ್ತಮ. करने के लिए आए हम 39 कर्नाटका NCC है. इसमें 2 साल का टर्नओवर होता है. 2 साल के लिए हर कोई आता है यहाँ पे और 2 साल ट्रेनिंग देके अपने NCC कैडेट को 3 साल के लिए होते हैं. ये फर्स्ट ईयर, सेकंड ईयर और लास्ट ईयर. A सर्टिफिकेट, B सर्टिफिकेट और C सर्टिफिकेट में इनको C सर्टिफिकेट एकदम फाइनल होता है.